ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ. ಉಡುಪಿಯಲ್ಲಂತೂ ಜನ್ಮಾಷ್ಟಮಿ ಅಂದರೆ ಸಾಕು, ಅದು ವಾರ್ಷಿಕ ಮಹಾಪರ್ವ. ಈ ಸಂದರ್ಭದಲ್ಲಿ ತಯಾರಿಸುವಂತಹ ವಿವಿಧ ಬಗೆಯ ಖಾದ್ಯಗಳು ಅದರದ್ದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. ಅದರಲ್ಲಿ ಅಷ್ಟಮಿ ಸಂದರ್ಭದಲ್ಲಿ ಮಾಡುವಂತಹ ಮೂಡೆ ಇದು ಅತ್ಯಂತ ವಿಭಿನ್ನ ಮತ್ತು ಅತ್ಯಂತ ರುಚಿಕರ. ಅಷ್ಟಮಿ ಸಂದರ್ಭದಲ್ಲಿ ಪ್ರತಿ ಮನೆಯಲ್ಲೂ ಕಡ್ಡಾಯವಾಗಿ ಮೂಡೆ ಮಾಡ್ತಾರೆ. ಹಾಗಿದ್ರೆ ಈ ಮೂಡೆ ಮಾಡೋದಕ್ಕೆ ಒಂದು ಕೇದಗೆಯ ಎಲೆಯಿಂದ ವಿಶಿಷ್ಟವಾದಂತಹ ಒಂದು ತೊಟ್ಟೆಯ ಆಕೃತಿಯ ಒಂದು ವಸ್ತುವನ್ನು ತಯಾರಿಸ್ತಾರೆ. ಅದರಲ್ಲಿ ಆ ಎಲೆಯ ತೊಟ್ಟೆಯಲ್ಲಿ ಆ ಮೂಡೆಯನ್ನು ಮಾಡ್ತಾರೆ. ಹಾಗಿದ್ದರೆ ಈ ಕೊಟ್ಟೆ ಕಡುಬು ತಯಾರಿಸೋದು ಹೇಗೆ, ಇದರ ಬಗ್ಗೆ ಸಮಗ್ರವಾದಂಥ ಮಾಹಿತಿ ನೀಡಿದ್ದಾರೆ ಎರ್ಮಾಳು ಮೂಡುಬೆಟ್ಟುವಿನ ಲತಾ ಕುಮಾರ್. ಜನ್ಮಾಷ್ಟಮಿ ದಿನ ತುಳುವಿನ ಮೂಡೆ, ಕನ್ನಡದಲ್ಲಿ ಕೊಟ್ಟೆ ಕಡುಬು ಮಾಡುವುದು ವಾಡಿಕೆ. ಇದು ನನಗೆ ಪ್ರಿಯವಾದ ತಿಂಡಿಗಳಲ್ಲಿ ಮೂಡೆಯು ಒಂದಾಗಿದ್ದು ಅಷ್ಟಮಿಯಂದು ಕರಾವಳಿ ಎಲ್ಲರ ಮನೆಯಲ್ಲೂ ಮೂಡೆ ಘಮಘಮಿಸುತ್ತೆ. ಕೇದಗಿ ವರ್ಗದ ಮೊಂಡೇವು ಮುಂಡಕದ ಎಲೆ ಪದರುಗಳು ತುಳುನಾಡಿನ ಮುಖ್ಯವಾಗಿ ತೋಡು ತೊರೆಗಳ ದಂಡೆಗಳಲ್ಲಿ ಕಂಡುಬರ್ತವೆ. ಒಂದು ಮಾರುತದ ಇದರ ಎಲೆಗಳು ನಡು, ಹಿಂಬದಿ ಮತ್ತು ಅಂಚಿನಲ್ಲಿ ಸಾಲು ಮುಳ್ಳುಗಳಿಂದ ತುಂಬಿರುತ್ತೆ. ಈ ಮುಳ್ಳುಗಳು ಮುಮ್ಮುಖ ಬಾಗಿರುವುದರಿಂದ ಹಿಮ್ಮುಖ ಎಳೆದಂತೆ ಅದನ್ನು ಬಿಸಿ ಮಾಡಿ ಎಲೆಗಳನ್ನು ಕತ್ತರಿಸಿ ಎಳೆದು ತರಬೇಕತ್ತೆ. ಬಳಿಕ ಮುಳ್ಳುಗಳ ಸಾಲನ್ನು ಕತ್ತಿಯಿಂದ ಸಬರಿ ತೆಗಿಬೇಕು. ಬಿಸಿಲಿನಲ್ಲಿ ಒಣಗಿಸಿ ಬೆಂಕಿಯಲ್ಲಿ ತುಸು ಬಾಡಿದರೆ ಎಲೆ ಸಿದ್ಧವಾಗುತ್ತೆ. ಸುಮಾರು 2 ಅಂಗುಲದ ಅಗಲದ ಎಲೆಯನ್ನು ಮೇಲಕ್ಕೆ ಸುತ್ತುತ್ತಾ ಮುಳ್ಳು ಉರುತ್ತಾ ಉರುಟು ಕೊಟ್ಟೆ ಕಟ್ಟುವುದು ಒಂದು ಕಲೆಯಾಗಿದೆ. ಹದಮಾರಿನ ಮೂಡಬೆಟ್ಟುವಿನಲ್ಲಿ ಇರುವುದು. ನಾನು ಅಷ್ಟಮಿಯ ದಿವಸ ಮೂಡೆಯನ್ನು ಮಾಡುತ್ತೇನೆ. ಅಷ್ಟಮಿಗೆ, ಬಕ್ರೀದಿಗೆ ಹಾಗೂ ಜಾತ್ರೆ, ಶಿವರಾತ್ರಿಯ ಟೈಮಿನಲ್ಲಿ ನಾನು ಮೂಡೆಯನ್ನು ಮಾಡುತ್ತೇನೆ. ನಾನು ಮೂಡೆಯ ಗಿಡವನ್ನು ತಂದು ಎಲೆಯನ್ನು ಮನೆಯಲ್ಲೇ ನೆಟ್ಟಿದ್ದೇನೆ. ನಾನು ಎಲ್ಲೆಲ್ಲಿ ಹುಡುಕೊಂಡು ಹೋಗುವುದಿಲ್ಲ. ಇಲ್ಲಿಯ ಮನೆಯಲ್ಲೇ ತೆಗೆದು ಇಲ್ಲಿಯೇ ಮಾಡಿ ಅದರ ಎಲ್ಲ ಕೆಲಸವನ್ನು ಮಾಡಿ ಇಲ್ಲಿಯ ಮನೆಯಲ್ಲೇ ನಾನು ಶುಚೀಕರಣವಾಗಿ ಮಾಡಿ ಕೊಡುತ್ತೇನೆ. ವಿಶೇಷ ಅಲ್ಲದೆ ಯಾರಿಗಾದರೂ ಅರ್ಜೆಂಟಾಗಿ ಬೇಕಾದರೆ ನಾನು ಮಾಡಿ ಕೊಡ್ತೇನೆ. 2 ದಿವಸದ ಮುಂಚೆ ಹೇಳಿದರೆ ಮಾಡಿ ಕೊಡ್ತೇನೆ. ನಾನು ಯಾರು ಕೇಳಿದ್ರು ಮಾಡಿ ಕೊಡ್ತೇವೆ. ಒಂದು ಅಷ್ಟಮಿ ಟೈಮಿನಲ್ಲಿ ಒಂದು 150 ಮೂಡೆಯ ಇದು ಬರ್ತದೆ. ಮತ್ತು ಬಕ್ರೀದ್ ಟೈಮಲ್ಲಿ 150 ಟೈಮ್ ಬರ್ತದೆ. ಮತ್ತು ಜಾತ್ರೆ ಟೈಮಲ್ಲಿ ಒಂದು 200 ಮೂಡೆಯ ಟೈಮ್ ಬರ್ತದೆ. ನನಗೆ ಅಷ್ಟು ಮಾಡಿ ಕೊಡ್ತೇನೆ. ನಾನು ವರ್ಷಕ್ಕೆ 3-4 ಸಲ ಮಾಡಿ ಕೊಡ್ತೇನೆ.